ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಪರ್ಫಾರ್ಮೆನ್ಸ್ ರೇಸಿಂಗ್ ಸ್ಕೂಟರ್ಸ್ ನೋಡ್ತಾ ಇದ್ದೀರಾ ಅಥವಾ ಐಕಾನಿಕ್ ರೆಟ್ರೋ ಸ್ಕೂಟರ್ಸ್ ನೋಡ್ತಾ ಇದ್ದೀರಾ? ಎರಡೂ ಒಂದೇ ಕಡೆ ಸಿಗುವಂತಹ ಅವನೀಶ್ ಮೋಟರ್ಸ್ಗೆ ಬಂದಿದ್ದೀನಿ. ಸೊ ಅವನೀಶ್ ಮೋಟರ್ಸ್ ಬಗ್ಗೆ ಹೇಳೋದಾದರೆ ಇವ್ರದ್ದು 2 ಬ್ರಾಂಚ್ ಇದೆ. ಇವರು ಮೇನ್ ಡೀಲರ್ ಏಪ್ರಿಲಿಯಾ ಮತ್ತು ವೆಸ್ಪಾ ಅಂತ ಬಂದಾಗ ಒಂದು ಬ್ರಾಂಚ್ ಬಂದು ಗಂಗಾನಗರ್ ಮೇಕ್ರಿ ಸರ್ಕಲಲ್ಲಿ ಬರುತ್ತೆ, ಇನ್ನೊಂದು ಬ್ರಾಂಚ್ ಬಂದು ನಾವಿರೋದು ಇವಾಗ ಲಾಲ್ಬಾಗ್ ಮೇನ್ ರೋಡಲ್ಲಿ ಬರುತ್ತೆ. ಎರಡರದ್ದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಬೋದು. ಇವರು ಬಂದು ಮೋಸ್ಟ್ ರೇಟೆಡ್ ಅಂತ ಹೇಳ್ಬೋದು. ಸರ್ವಿಸ್ ವಿಷಯದಲ್ಲಿ ಆಗಿರ್ಬೋದು, ಸರ್ವಿಸು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂತ. ಈ 2 ಸ್ಕೂಟರ್ಸ್ ಬಗ್ಗೆ, ವೆಸ್ಪಾ ಮತ್ತು ಏಪ್ರಿಲಿಯಾ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕ್ವಾಲಿಟಿ ವೈಸ್ ಯಾವ ಥರ ಇದೆ ಅಂತ ಹೇಳಿ, ಅದರ ಚಾಸಿ ಆಗಿರ್ಬೋದು, ಅದರ ಎಂಜಿನ್ ಆಗಿರ್ಬೋದು, ಎಲ್ಲದೂ ಕೂಡ ಟಾಪ್ ನಾಚ್ ಇದೆ. ಅದರಲ್ಲೂ ವೆಸ್ಪಾ ಅಂತ ಬಂದಾಗ 1946ರಿಂದ ಈ ಒಂದು ಸ್ಕೂಟರ್ ಇದೆ. ನಾನಂತೂ ಇದುವರೆಗೂ ಒಂದು ಸ್ಕೂಟರು ಕೂಡ ಪೇಂಟ್ ಫೇಡ್ ಆಗಿರೋದನ್ನ ನೋಡಿಲ್ಲ, ಕಲರ್ ಫೇಡ್ ಆಗಿರೋದನ್ನ ನೋಡಿಲ್ಲ. ಅಷ್ಟು ಒಂಥರ ಟಾಪ್ ನಾಚ್ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆಯಿಂದ ಕೂಡ. ಆ್ಯಂಡ್ ಇದುವರೆಗೂ ಮೆಟಲ್ ಬಾಡಿ ಇರುವಂತಹ ಒನ್ ಆಫ್ ದಿ ಫ್ಯೂ ಸ್ಕೂಟರಲ್ಲಿ ವೆಸ್ಪಾ ಕೂಡ ಒಂದು. ಸೊ ಬನ್ನಿ ಆಗಿದ್ರೆ ಒಳಗಡೆ ಹೋಗೋಣ. 2023ರಲ್ಲಿ ಏನೆಲ್ಲ ರೇಂಜ್ ಆಫ್ ಸ್ಕೂಟರ್ಸ್ ಬಂದಿದೆ ವೆಸ್ಪಾ ಮತ್ತು ಏಪ್ರಿಲಿಯಾದಲ್ಲಿ, ಆ್ಯಂಡ್ ಅದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಅವನೀಶ್ ಮೋಟರ್ಸ್ನ ಬ್ರಾಂಚ್ ಮ್ಯಾನೇಜರ್ ಇದ್ದಾರೆ ಪ್ರಕಾಶ್ ಅಂತ ಹೇಳಿ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಇವತ್ತು ಆದಷ್ಟು ಮಾಹಿತಿ ಏಪ್ರಿಲಿಯಾ ಬಗ್ಗೆ ಆಗಿರ್ಬೋದು ಮತ್ತು ವೆಸ್ಪಾ ಬಗ್ಗೆ ಆಗಿರ್ಬೋದು, ಎರಡರ ಬಗ್ಗೆ ತೊಗೊಂಡ್ಬಿಡೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ನಿಮಗೆ ನಮಸ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಭಾಳ ಖುಷಿ ಆಯ್ತು ನಮಗೆ. ಎಸ್ ಸರ್, ಇವಾಗ ವೆಸ್ಪಾ ಅಂತ ಬಂದಾಗ ನಿಮ್ಮಲ್ಲಿ ಎಲ್ಲ ರೇಂಜ್ ಆಫ್ ಸ್ಕೂಟರ್ಸು ಸಿಗುತ್ತಾ? ಹೌದು ಸರ್, ಖಂಡಿತ ಸಿಗುತ್ತೆ. ಪ್ರತಿ ವೆಹಿಕಲ್ಸು ಸಿಗುತ್ತೆ ನಿಮಗೆ. ಬೇಸ್ ಮಾಡೆಲಿಂದ ಇರ್ಬೋದು, ಟಾಪ್ ಇರ್ಬೋದು, 150cc ವರೆಗೂ, 125ಇಂದ 150cc ವರೆಗೂ ವೆಸ್ಪಾ ವೆಹಿಕಲ್ಗಳು ಸಿಗುತ್ತೆ ಸರ್. ನಿಮಗೆ ಎಲ್ಲ ಕಲರ್ಸ್ ಕೂಡ ಸಿಗುತ್ತೆ. ಯಾವುದೇ ರೀತಿ ವೇಟಿಂಗ್ ಪೀರಿಯಡ್ ಇರೋದಿಲ್ಲ ನಮ್ಮ ಹತ್ರ. ಎಸ್ ಸರ್. ಆ್ಯಂಡ್ ನಾನು ನೋಡಿದ್ದೀನಿ ಗೂಗಲಲ್ಲಿ ನಿಮ್ಮದು ಒನ್ ಆಫ್ ದಿ ಮೋಸ್ಟ್ ರೇಟೆಡ್. ಹೌದು, ಸರ್ವಿಸ್ ವಿಷಯದಲ್ಲಿ ಆಗಿರ್ಬೋದು ಮತ್ತು ಸೇಲ್ಸ್ ವಿಷಯದಲ್ಲಿ. ಹೌದು ಸರ್, ಹೌದು ಹೌದು. ಬಿಕಾಸ್ ನಾವು ಪ್ರೊವೈಡ್ ಮಾಡೋ ರೀತಿ ಸರ್ ಅದಷ್ಟೇ. ಕಸ್ಟಮರ್ ಹ್ಯಾಪಿಯಾಗಿ ಹೋಗಬೇಕು ಅನ್ನೋದಷ್ಟೇ. ಸರ್ವಿಸ್ ಆಗಿರ್ಬೋದು, ಸೇಲ್ಸ್ ಅಲ್ಲಿ ಆಗಿರ್ಬೋದು. ಎಸ್ ಸರ್, ಶುರು ಮಾಡೋಣ ಸರ್. ಖಂಡಿತ ಸರ್. ಯಾವ್ದು ತೋರಿಸ್ತೀರಾ ಫಸ್ಟ್ ವೆಹಿಕಲ್? ಸರ್, VXL ಎಲ್ರಿಗೂ ಇಷ್ಟ ಆಗುವಂಥ ಗಾಡಿನೇ ತೋರಿಸ್ತೀನಿ ನಾನು. ಓಕೆನಾ? ಏನಕ್ಕಪ್ಪ ಅಂದರೆ ಇದು ಟ್ಯೂಬ್ಲೆಸ್ ಟೈರು, ಡಿಸ್ಕ್ ಬ್ರೇಕು, ಅಲೈ ವೀಲು, LED ಹೆಡ್ ಲ್ಯಾಂಪು ಆ್ಯಂಡ್ ಸಿಂಗಲ್ ಚಾರ್ಸಿ ಅಂತ ಬರುತ್ತೆ ಸರ್. ವಿತ್ 3 ಕೋಟಿಂಗ್ ಅಂತ, HD ಕೋಟಿಂಗ್ ಅಂತೀವಿ ಬೇಸಿಕ್ಲಿ. ಏನಂದರೆ ಅಂದರೆ UV ರೆಸಿಸ್ಟ್ ಅಂತೀವಿ ಬೇಸಿಕ್ಲಿ. ರಸ್ಟ್ ಆಗೋದಿಲ್ಲ. ಆ್ಯಂಡ್ ಮೇನ್ ಇದು ಬಿಲ್ಡ್ ಕ್ವಾಲಿಟಿ ಬಂದುಬಿಟ್ಟು ಟಾಪ್ ಮೋಸ್ಟ್ ಇಂಡಿಯಾದಲ್ಲಿ ಅಂತಲ್ಲ, ಜಗತ್ತಲ್ಲೇ ಇರೋದು ಬೆಸ್ಟ್ ಒನ್ ಅಂತ ನಾನು ಹೇಳ್ತೀನಿ. ಹೌದು, ಇದುವರೆಗೂ ತುಂಬ ಜನ ಅನ್ಕೊತಾ ಇರ್ತಾರೆ. ಸೊ ಇತ್ತೀಚೆಗಂತೂ ನಾನು ತುಂಬ ಈ ಥರ ಕೇಳ್ತಾ ಇರ್ತೀನಿ ಟಾಕ್ಸು. ಏನಂತ ಹೇಳಿದ್ರೆ ಬರೋದೆಲ್ಲ ಫೈಬರ್ ಗಾಡಿಗಳೇ, ಫೈಬರ್ ಬಾಡಿ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಈ ಗಾಡಿ ಅಂತ ಬಂದಾಗ ಒನ್ ಆಫ್ ದಿ ಫ್ಯೂ ಸ್ಕೂಟರ್ ಇದು ಇವಾಗಲೂ ಕೂಡ ಮೆಟಲ್ ಬಾಡಿನ ಮೇಂಟೈನ್ ಮಾಡ್ತೀರಾ. ಹೌದು ಸರ್. ಸೊ ಹಾಗಾಗಿನೇ ಆ ಥರ ಒಂದು ಕ್ವಾಲಿಟಿ, ಆ ಥರ ಒಂದು ಬ್ರ್ಯಾಂಡ್ ನೇಮ್ ಇದೆ ಅಂತ ಹೇಳ್ಬೋದು. ಸರ್, ಪೇಂಟ್ ಜಾಬ್ ಅಂತ ಬಂದಾಗ ನೀವು ಹೇಳ್ದಂಗೆ 3 ಲೇಯರ್ ಬರುತ್ತೆ. 3 ಲೇಯರ್ಸ್. ಒಂದು ಪ್ರೈಮರ್ ಬರುತ್ತೆ, ಅದಾದ್ಮೇಲೆ ಆಂಟಿರಸ್ಟ್ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕೋಟ್ ಪೇಂಟ್ ಆಗುತ್ತೆ. ಅದು ಫೈನಲ್ ಕೋಟ್ ಶೈನಿಂಗ್ ಬರ್ಲಿಕ್ಕೆ ಅಂತ ಮಾಡ್ತಾರೆ. ಹಾಗಾಗಿನೇ ರೋಡಲ್ಲಿ ಹೋಗ್ಬೇಕಾದ್ರೆಲ್ಲ ಆ ಗ್ಲೇಸ್ ನೋಡ್ತಾ ಇರ್ತೀನಿ ವೆಸ್ಪಾ ಗಾಡಿಗಳಲ್ಲಿ. ಎಸ್ ಸರ್, ಹೇಳಿ ಸರ್ ಗಾಡಿ ಬಗ್ಗೆ. ಅದೇ ಆ ಕ್ಯೂಟ್ ಡಿಸೈನ್ ಇರ್ಬೋದು, ಜೊತೆಲಿ ಆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಜೊತೆಲಿ ಈ LED ಹೆಡ್ ಲ್ಯಾಂಪ್ ನೀವು ನೋಡ್ಬೋದು ಸರ್. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇದು ಬಂದ್ಬಿಟ್ಟು ಟಾಪ್ ಮೋಸ್ಟ್ ವೆರಿ ಸ್ಟ್ರಾಂಗ್ ಇರೋದು ಸರ್. ಹೊಡೆದು ಬಿಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಸಹ. ಸೂಪರ್. ಸೊ ಒಳ್ಳೆ ಕ್ವಾಲಿಟಿ. ನಮ್ ಕೈ ನೋವು ಬರುತ್ತೆ ಇದು ಅದು ವಿತ್ ಸಿಕ್ಕಿದ್ರೆ ಆಗ್ತೀನಿ ನಿಮ್ಗೆ. ವಿತ್ ಡಿಯರ್ ಹ್ಯಾಮರ್ ಅಲ್ಲಿ ಹೊಡಿತಾರೆ, ಮತ್ತೆ ಹೆಂಗೆಲ್ಲ ಟೆಸ್ಟ್ ಮಾಡ್ತಾರೆ, ಇದು ಹೊಡೆದೋಗಲ್ಲ. ಆ ತರ ಒಂದು ಸೇಫ್ಟಿ ಇದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಸ್ಟ್ರಾಂಗ್ ಬರುತ್ತೆ. ವಿತ್ LED DRL ಬರುತ್ತೆ. ಅಂಡ್ LED ಹೆಡ್ ಲ್ಯಾಂಪ್ಸ್ ನಾನು ನೋಡಿದಂಗೆ ಇದು 40% ಜಾಸ್ತಿ ಬರುತ್ತೆ ಸರ್. ಬೇರೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಬರುತ್ತೆ. ಓಕೆ ಸರ್. ಸಸ್ಪೆನ್ಷನ್ ಬಗ್ಗೆ ಹೇಳ್ತಾ ಇದ್ರಿ. ಹಾಂ ಸರ್. ಸರ್, ಏರೋಕ್ರಾಫ್ಟ್ ಡಿಸೈನ್ ಅಂತಾರೆ ಸರ್. ಬೇಸಿಕ್ಲಿ ಏನಪ್ಪ ಅಂದರೆ ಈ ಏರೋಪ್ಲೇನಲ್ಲಿರೋ ಏನು ಅದು ಬ್ರೇಕಿಂಗ್ ಸಿಸ್ಟಮ್ ಅದೆಲ್ಲ ಏನಿರುತ್ತಲ್ವಾ, ಆ ಡಿಸೈನ್ ಆ ಥರನೇ ಸೇಮ್ ಇರುತ್ತೆ ನಿಮಗೆ. ಅಂದರೆ ಒಂದು ಕಾನ್ಫಿಡೆನ್ಸ್ ಬ್ರೇಕಿಂಗ್ ಬೇಕಂತ. ಫಾರ್ ಎಕ್ಸಾಂಪಲ್ ಇಲ್ಲಿ CBS ಅಂತಿದೆ. ಏನಂದರೆ ಇದು ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತಾರೆ ಬೇಸಿಕ್ಲಿ. ಫಾರ್ ಎಕ್ಸಾಂಪಲ್ ಫ್ರಂಟ್ ಬಂದ್ಬಿಟ್ಟು ನಿಮಗೆ 30%, ರೇರ್ ಬಂದ್ಬಿಟ್ಟು 70% ಅಪ್ಲೈ ಆಗುತ್ತೆ. ಏನಕ್ಕಂತ ಕೇಳ್ಬೋದು ನೀವು. 70% ಯಾಕೆ ರೇರ್ ಅಂದರೆ, ಸೊ ಇಲ್ಲಿ ಇಂಜಿನ್ ಇರುತ್ತೆ ಪ್ಲಸ್ ಪಿಲಿಯನ್ ವೆಯ್ಟ್ ಇರುತ್ತೆ, ಎರಡನ್ನೂ ಮೇಂಟೈನ್ ಮಾಡಬೇಕಂದಾಗ ಸೊ ಅದು ಬ್ರೇಕಿಂಗ್ ಫೋರ್ಸು
ಅಲ್ಲಿ ಜಾಸ್ತಿ ಬೇಕಾಗುತ್ತೆ ನಿಮಗೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ 70% 30% 100% ಬ್ರೇಕಿಂಗ್ ಸಿಸ್ಟಮ್ ಸರ್. ಸೊ ಇದು ವೆಟ್ ಕಂಡೀಷನ್ ಆಗಿರ್ಬೋದು ಅಥವಾ ನಿಮ್ಗೆ ಯಾವುದೇ ಒಂದು ಕಂಡೀಷನ್ ಅಲ್ಲೂ ಅಷ್ಟು ಈಸಿಯಾಗಿ ಸ್ಕಿಡ್ ಆಗಲ್ಲ. ಎಕ್ಸಾಕ್ಟ್ಲಿ, ಕಾನ್ಫಿಡೆನ್ಸ್ ಬ್ರೇಕಿಂಗ್ ಸರ್. ಎಸ್ ಸರ್. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಇದು ಸ್ಟೋರಿ ಕೇಳಬೇಕಾದ್ರೆ ಗೊತ್ತಾಯ್ತು, ಇದು ಏರ್ಕ್ರಾಫ್ಟ್ ಡಿಸೈನ್ ಮಾಡಿದವರೇ ಫಸ್ಟ್ ವೆಸ್ಪಾನ ಡಿಸೈನ್ ಮಾಡಿದ್ದು ಅಂತ ಹೇಳಿ. ಸರ್ ಇವಾಗ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈ ಕ್ಲಸ್ಟರ್ ಅಲ್ಲಿ ನಿಮಗೆ ಸೆಮಿ ಡಿಜಿಟಲ್ ಅಂತ ಬರುತ್ತೆ ಬೇಸಿಕ್ಲಿ. ಇನ್ನು ಡಿಜಿಟಲ್ ಬಂದಿಲ್ಲ, ಇನ್ನು ಫ್ಯೂಚರ್ ಅಲ್ಲಿ ಬರ್ಬೋದು. ಇದರಲ್ಲಿ ನಿಮಗೆ ಫ್ಯೂಯಲ್ ಗೇಜು, ಟೋಟಲ್ ಕಿಲೋಮೀಟರ್ ಅಂಡ್ ಓಡೋಮೀಟರ್ ಅಂತೀವಿ ಬೇಸಿಕ್ಲಿ, ಟೋಟಲ್ ಕಿಲೋಮೀಟರ್ ಅಂಡ್ ಟೈಮರ್ ಇರುತ್ತೆ ಇದರಲ್ಲಿ. ಓಕೆ, ಕ್ಲಾಸಿಕ್ ಸ್ಟೈಲ್ ಅಲ್ಲಿ ಇರುತ್ತೆ ನಿಮಗೆ. ಸೂಪರ್ ಸರ್. ಹಾಗೆ ನೋಡ್ತಿರ್ಬೋದು ವೀಕ್ಷಕರೇ. ಸರ್ ಇನ್ನೊಂದು ಚಾಸಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಯಾವ ತರ ಡಿಸೈನ್ ಆಗಿದೆ ಚಾಸಿ ಅಂತ ಹೇಳಿ? ಇದು ಸಿಂಗಲ್ ಚಾಸಿ ಅಂತಾರೆ ಸರ್, ಮೊನೋಕಾಕ್ ಅಂತೀವಿ ಯೂಶಲಿ. ಏನಪ್ಪಾ ಅಂದ್ರೆ ಈ ಕಾರಲ್ಲಿ ಇರುತ್ತೆ ಬೇಸಿಕ್ಲಿ ಡಿಸೈನ್, ಓಕೆನಾ? ಈ ಕಾರಲ್ಲಿ ಮಾತ್ರ ಬರುತ್ತೆ ಅಂಥದ್ದು. ನಾವು ಟೂ ವೀಲರ್ ಇಲ್ಲಿ ಅಂದ್ರೆ ಇಟ್ಸ್ ಅ ಗ್ರೇಟ್ ಸರ್ ಆಕ್ಚುಲಿ. ಅಂದ್ರೆ ಬೇರೆ ಒಂದು ಇದ್ರಲ್ಲೆಲ್ಲ ಏನಾಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಒಂದು ಇದು ಬಂದ್ಬಿಟ್ಟು ಅದಕ್ಕೆ ಬಾಡಿ ಫಿಟ್ ಆಗಿರುತ್ತೆ. ಹೌದು ಹೌದು. ಚಾಸಿ ಬಂದ್ಬಿಟ್ಟು ಅದಕ್ಕೆ ಫಿಟ್ ಆಗಿರುತ್ತೆ. ಇದು ಕಂಪ್ಲೀಟ್ ಇದೆ ಒಂದು ಚಾಸಿ. ಕರೆಕ್ಟ್ ಸರ್, ಅಲ್ವಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಚೆಕ್ ಮಾಡ್ಬೋದು ನೋಡಿ, 19 ಲೀಟರ್ ಬೂಟ್ ಸ್ಪೇಸ್, ಕಂಪ್ಲೀಟ್ ಆಗಿ ಒಂದು ಹೆಲ್ಮೆಟ್ ಸಹ ಇಡಬಹುದು ನೀವು. 19 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ ವೀಕ್ಷಕರೇ. ಅಂಡ್ ಬೂಟ್ ಲೈಟ್ ಕೂಡ ಬರುತ್ತೆ. ಲೈಟ್ ಕೂಡ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೀಗೆ ನೀವು ರಿಮೂವ್ ಮಾಡ್ಬೋದು, ಹೀಗೆ ಕ್ಲೀನ್ ಮಾಡ್ಕೋಬಹುದು. ಸೊ ಆರಾಮಾಗಿ ಇದನ್ನ ತಕೊಂಡು ಕ್ಲೀನ್ ಕೂಡ ಮಾಡ್ಕೊಬಹುದು. ಸೊ ಒಳಗಡೆ ಚಾಸಿ ಅಂತ ಸಪ್ರೇಟ್ ಆಗಿ ಬರಲ್ಲ, ಕಂಪ್ಲೀಟ್ ಬಾಡಿನ, ಅಂದ್ರೆ ಇದು ಒಂದು ಮೋನೋಕಾಕ್ ಸೆಟಪ್ ತರ. ಸೊ ಕಾರಲ್ಲಿ ನೋಡ್ತಾ ಇರ್ತೀರಾ, ಕಂಫರ್ಟ್ಗೋಸ್ಕರ ಆ ಥರ ಮಾಡಿರ್ತಾರೆ, ಅದೇ ಥರ ಇದು ಸೆಟಪ್. ಕಂಪ್ಲೀಟ್ ಮೆಟಲ್ ಬಾಡಿ ಬರುತ್ತೆ ಆ್ಯಂಡ್ ನಿಮಗೆ ಚಾಸಿ ಇದೆ, ಫುಲ್ ಬಾಡಿನೇ ಒಂದು ಚಾಸಿ ಅಂತ ಹೇಳ್ಬೋದು. ಜೊತೆಲಿ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ ಸರ್. ಎಲ್ಲಾದ್ರೂ ಲಾಂಗ್ ಡ್ರೈವ್, ಬೇಸಿಕ್ಲಿ ಈ ವೆಸ್ಪಾ ಎಲ್ಲ ಬಂದ್ಬಿಟ್ಟು ಲಡಾಖ್ ವರ್ಗು ಮೇಘಾಲಯಗೂ ಕೂಡ ತಗೊಂಡೋಗ್ತಾರೆ. ಏನಕ್ಕಂದ್ರೆ ಅಷ್ಟೊಂದು ಸಫಿಷಿಯೆಂಟ್ ಇದೆ ಅಂತ ಅರ್ಥ. ಓಕೆನಾ? ಜೊತೆಲಿ ನೀವು ಹೋಗುವಾಗ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಸರ್. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಈ ಗಾಡೀಲಿ ಬಿಟ್ಟರೆ ಬೇರೆ ಯಾವುದ್ರಲ್ಲಿ ಇಲ್ಲ, 7 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ನಿಮ್ಗೆ. 7 ಲೀಟರ್ ಸರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಹಾಗಾಗಿ ಒಳ್ಳೆ ರೇಂಜ್ ಕೂಡ ಬರುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಆ್ಯಂಡ್ ನೋಡ್ತಿರ್ಬೋದು ವೀಕ್ಷಕರು, ಇಲ್ಲಿ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ವೆಸ್ಪಾದಲ್ಲಿ, ಸೊ ತುಂಬ ಜನ ಲೇಡೀಸ್ ಇದನ್ನು ಯೂಸ್ ಮಾಡೋದ್ರಿಂದ ಅವ್ರದ್ದು ವ್ಯಾನಿಟಿ ಬ್ಯಾಗ್ ಎಲ್ಲ ಇದನ್ನೇ ಇಲ್ಲೇ ಹ್ಯಾಂಗ್ ಮಾಡ್ಕೊಬೋದು. ಆ ಥರ ಒಂದು ಇದು ಕೊಟ್ಟಿದ್ದಾರೆ, ಹುಕ್ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ಈ ಥರ ಈಸಿಯಾಗಿ ತೆಗಿಬೋದು ಸರ್, ತೆಗಿಬೋದು. ಜೊತೆಯಲ್ಲಿ ಲೇಡೀಸ್ಗೆ ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರ್ತಾರೆ ಸರ್, ಕೈಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಅಲ್ಲಿ ಬೂಟ್ ಇಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಇಡ್ಬೋದು, ವಾಟರ್ ಬಾಟ್ಲ್ ಇಡ್ಬೋದು, ಈ ಒಂದು ಮೊಬೈಲ್ ಕೂಡ ಇಡ್ಬೋದು ಸರ್. ಸೂಪರ್ ಸರ್. ಹೌದು ಸರ್. ಆ್ಯಂಡ್ ಆಲ್ಸೋ ವೀಕ್ಷಕರೇ, ನಿಮಗಿದು ಫ್ಲ್ಯಾಟ್ ಫ್ಲೋರ್ ಬರಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇವರು ಹೇಳ್ತಾ ಇದ್ರು ಆಲ್ರೆಡಿ, ಇದು ಮೋನೋಕಾಕ್ ಚಾಸಿ ಆಗಿರೋದ್ರಿಂದ, ಸೊ ಬಾಡಿನೇ ಚಾಸಿ ಆಗಿರೋದ್ರಿಂದ, ಸೊ ಹಾಗಾಗಿ ಈ ಥರ ಒಂದು ಸೆಟಪ್ ಬರುತ್ತೆ ಆ ಒಂದು ರಿಜಿಡಿಟಿಗೋಸ್ಕರ. ಕರೆಕ್ಟ್. ಸೊ ನೆಕ್ಸ್ಟ್ ಇವಾಗ, ಸೊ ಈ ಒಂದು ಇದನ್ನು ನೋಡಿದ್ದೀರಾ, ಪ್ರೈಸ್ ಏನಿದೆ ಅಂತ ಹೇಳ್ಬಿಟ್ಟು ಫುಲ್ ರೇಂಜ್ದು ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಮಾಡೆಲ್ ಯಾವ್ದು ತೋರಿಸ್ತೀರಾ ಸರ್? ಖಂಡಿತ ಬನ್ನಿ, ಪ್ಲೀಸ್ ಬನ್ನಿ ಸರ್. ಸರ್ ಇದು ಇಲ್ಲಿ ನೋಡ್ತಿರ್ಬೋದು, ಇದು ZX ಅಂತ ಇದೆ. ಹೌದು ಸರ್. ಸರ್ ZX-ಗೂ ಮತ್ತು ಇವಾಗ ನೋಡಿದಂತಹ VXL-ಗೂ ಏನು ಸರ್ ಮೇಜರ್ ಡಿಫ್ರೆನ್ಸ್? ಎಲ್ಲ ಸೇಮ್ ಇರುತ್ತೆ, ಲೈಕ್ ಬಾಡಿ, ಇಂಜಿನ್, ಬೂಟ್ ಸ್ಪೇಸ್ ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ ಎಲ್ಲನೂ ಸೇಮ್ ಇರುತ್ತೆ. ಬಟ್ ಅದು ಬಿಟ್ಟು ನಿಮಗೆ ಇದು ಬೇಸ್ ಮಾಡೆಲ್ ಇರೋ ಕಾರಣಕ್ಕೋಸ್ಕರ ZX ಅನ್ನೋದು ಬೇಸ್ ಮಾಡೆಲು. ನಿಮಗೆ ಇಲ್ಲಿ ನೋಡ್ಬೋದು ಅಲೋಜನ್ ಲೈಟ್ ಬರುತ್ತೆ ಸರ್, ಇನ್ಸ್ಟೆಡ್ ಆಫ್ LED. ನಾನು ಅಲ್ಲಿ DRL ಎಲ್ಲನೂ ತೋರಿಸಿದ್ನಲ್ವಾ, ಅದು ಬಂದ್ಬಿಟ್ಟು LED ಇರುತ್ತೆ. ಆದರೆ ಇದು ನಿಮಗೆ ಅಲೋಜನ್ ಲೈಟ್ ಬರುತ್ತೆ ಆ್ಯಂಡ್ ನಾರ್ಮಲ್ ಅನಲಾಗ್ ಕ್ಲಸ್ಟರ್ ಇರುತ್ತೆ. ಕಂಪ್ಲೀಟ್ಲಿ ಅನಲಾಗ್ ಕ್ಲಸ್ಟರ್ ಇರುತ್ತೆ. ನೋಡ್ತಿರ್ಬೋದು ವೀಕ್ಷಕರೇ. ಹೌದು. ಸೊ ಕಂಪ್ಲೀಟ್ಲಿ ಅನಲಾಗ್ ಬರುತ್ತೆ. ಸ್ಪೀಡೋಮೀಟರ್ ಆಗಿರ್ಬೋದು, ನಿಮಗೆ ಫ್ಯೂಯಲ್ ಗೇಜ್ ಆಗಿರ್ಬೋದು, ಹಾಗೆ ಎಲ್ಲದೂ ಕೂಡ ಓನ್ಲಿ ಟೈಮರ್ ಮಾತ್ರ ಡಿಜಿಟಲ್ ಬರುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಸೊ ಹಾಗೆ ಇನ್ನೊಂದು ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಇದನ್ನು ನಾವು ಬೂಟ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಚಾರ್ಜಿಂಗ್ದೊಂದು ಸಾಕೆಟ್ ಬರಲ್ಲ ಸರ್, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದ್ರೆ ಬರಲ್ಲ ಸರ್. ನೆಕ್ಸ್ಟ್ ವೇರಿಯಂಟ್ ಅಲ್ಲಿ ತೋರಿಸಿದ್ವಲ್ಲ ಅದರಲ್ಲಿ ಬರುತ್ತೆ. ಬಟ್ ಇದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಲ್ಲ ಸೇಮ್ ಇರುತ್ತೆ, ಎಲ್ಲ ಮಾಡೆಲಲ್ಲೂ ಸೇಮ್ ಇರುತ್ತೆ ವೆಸ್ಪಾದಲ್ಲಿ. ವೀಕ್ಷಕರೇ, ಇಲ್ಲಿ ನೋಡ್ತಿದ್ರೆ ನೀವು ಎಲ್ಲದರಲ್ಲೂ ಕೂಡ ವೇರಿಯಂಟ್ನ ಮೆನ್ಷನ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ 3VTech ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದೇನಪ್ಪ ಅಂತ ಹೇಳಿ ನೀವೇನಾದರೂ ವಂಡರ್ ಮಾಡ್ತಿದ್ರೆ, ನಾರ್ಮಲ್ ಆಗಿ ಎಲ್ಲ ಒಂದು IC ಇಂಜಿನಲ್ಲೂ ಕೂಡ 2 ವ್ಯಾಲ್ವ್ ಬರುತ್ತೆ. ಒಂದು ಬಂದು ಏರ್ ಇಂಟೇಕ್ಗಾಗಿರುತ್ತೆ, ಇನ್ನೊಂದು ಬಂದು ಫ್ಯೂಯಲ್ ಇಂಟೇಕ್ ಆಗಿರುತ್ತೆ. ಬಟ್ ಇದರಲ್ಲಿ 3 ವ್ಯಾಲ್ವ್ ಬರುತ್ತೆ, 2 ಏರ್ ಇಂಟೇಕ್ಗೆ, 1 ಫ್ಯೂಯಲ್ ಇಂಟೇಕ್ಗೆ. ಇದರಿಂದಾಗಿ ನಿಮ್ಮ ಇಂಜಿನಲ್ಲಿ ಬೆಟರ್ ಕಂಬಸ್ಟನ್ ಆಗುತ್ತೆ. ಸೊ ಹಾಗಾಗಿ ಪವರ್ ಬಂದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದರ ಪವರ್ ಬಗ್ಗೆ ಹೇಳೋದಾದರೆ, ಆಲ್ದೋ ಇದು 125cc ಇಂಜಿನ್ ಆಗಿದ್ರು ಕೂಡ ಇದರಲ್ಲಿ ಪವರ್ ಬಂದ್ಬಿಟ್ಟು 9.78 BHP ಬರುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಸರ್. ಹಾಗೆ ಬೇರೆ ಏನು ಡಿಫ್ರೆನ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಬೇರೆ ಅಂದರೆ ಲೈಕ್ ಸೇಮ್ ಎಲ್ಲ ವೇರಿಯಂಟ್ ಇದ್ದಂಗೆ ಟ್ಯೂಬ್ಲೆಸ್ ಟೈರು, ಡಿಸ್ಕ್ ಬ್ರೇಕು ಬರುತ್ತಲ್ಲ, ಸೊ ಅದ್ರಂಗೆ ಇದು 3 ಫೋಕ್ಸ್ ರಿಮ್ ಅಂತ ಬರುತ್ತೆ. ಸೊ ಬೇರೆ ವೇರಿಯಂಟ್ ಅಲ್ಲಿ ನಿಮಗೆ ಆಗುತ್ತೆ. ಸೊ ಇದರಲ್ಲಿ ಆಲ್ದೋ ಇದರಲ್ಲಿ ನಿಮಗೆ ಸೇಮ್ ಸೆಟಪ್ ಬಂದರೂ ಕೂಡ ಓನ್ಲಿ ಥಿಂಗ್ ಇಸ್ ಈ ಒಂದು ರಿಮ್ ಚೇಂಜ್ ಆಗುತ್ತೆ
ಆ್ಯಂಡ್ ವೀಲ್ ಸೈಜ್ ಸ್ವಲ್ಪ ಚೇಂಜ್ ಆಗುತ್ತಲ್ಲ, ಚೇಂಜ್ ಆಗುತ್ತೆ ಸರ್. ಎಷ್ಟು ಬರುತ್ತೆ ಸರ್ ವೀಲ್ ಸೈಜ್? ಸರ್ ಫ್ರಂಟು ಆ್ಯಂಡ್ ರೇರ್ ಬಂದ್ಬಿಟ್ಟು 10 ಇಂಚ್ ಬರುತ್ತೆ. 10 ಇಂಚ್ ಅದರಲ್ಲಿ ಆದರೆ ನಿಮಗೆ ರೇರ್ 10 ಇಂಚ್ ಬರುತ್ತೆ, ಫ್ರಂಟು 11 ಬರುತ್ತೆ. 11 ಇಂಚ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಶಾರ್ಟ್ ಇರ್ತಾರೆ ಸರ್, ಕರೆಕ್ಟ್ ಅಲ್ವಾ? ಶಾರ್ಟ್ ಇರೋರಿಗೆ ಓಡಿಸ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೈಟ್ ಇದ್ರೆ ಗಾಡಿ, ಅದಕ್ಕೋಸ್ಕರ ಅಂತೇಳಿ ಇದು ಶಾರ್ಟ್ ಇರೋರಿಗೆ ಮಾಡಿದ್ದಾರೆ. ಇನ್ನು ಸ್ವಲ್ಪ 5 ಪಾಯಿಂಟ್ ಪ್ಲಸ್ ಏನಾದರೂ ಇದ್ರೆ ಅವರಿಗೆ ಅದು ನೆಕ್ಸ್ಟ್ ವೇರಿಯಂಟ್ಗೆ ಹೋಗ್ಬೋದು. ಅಂದ್ರೆ ವೆಸ್ಪಾ ತಗೊಳ್ಳೋರು ಯಾವುದೇ ಒಂದು ಕ್ಯಾಟಗರಿ ಜನ ಆಗಿದ್ರು ಕೂಡ ಸೊ ಎಲ್ರಿಗೂ ಸೂಟ್ ಆಗೋ ಥರ ವೆಹಿಕಲ್ಸ್ ವೆಸ್ಪಾ ಕೊಡಕ್ಕೆ ಟ್ರೈ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಎಸ್ ಸರ್. ನೆಕ್ಸ್ಟ್ ಯಾವ ವೇರಿಯಂಟ್ ತೋರಿಸ್ತೀರಾ ಸರ್? ಸರ್ ನೆಕ್ಸ್ಟ್ ನಿಮಗೆ ಸ್ಪೋರ್ಟಿ ಇನ್ನೊಂದು SXL ಅಂತ ಬರುತ್ತೆ, ಸ್ಕ್ವೇರ್ ಡೂಮು. ಇಲ್ಲಿರೋದೇನಿದೆ ಅಲ್ವಾ, ಇದೆಲ್ಲ ಬಂದ್ಬಿಟ್ಟು ರೌಂಡ್ ಡೂಮ್ ಇತ್ತು ಇಲ್ಲಿ. ಓಕೆ, ಇದರಲ್ಲಿ ಇನ್ನೊಂದು ರೆಟ್ರೋ ಸ್ಟೈಲ್. ಫಾರ್ ಎಕ್ಸಾಂಪಲ್ 1960s ಅಲ್ಲಿ ಆ ಗಾಡಿಗಳು ಅಂದರೆ ಲೈಕ್ ನಾವು ಸ್ಕೂಟೀಸ್ ಎಲ್ಲ ನೋಡಿರ್ತೀರಿ, ನಮ್ಮ ಅಜ್ಜನ ಕಾಲದಲ್ಲಿ ಅದೆಲ್ಲ ಬಂದ್ಬಿಟ್ಟು ಆ ಸ್ಕೂಟೀಸ್ ಬರ್ತಿತ್ತು, ಅವೆಲ್ಲ ಬಂದ್ಬಿಟ್ಟು ರೌಂಡ್ ಡೂಮ್ ಇರ್ತಾ ಇತ್ತು. ಬಟ್ ರೆಟ್ರೋ ಸ್ಟೈಲು ಇನ್ನೊಂದು ಸ್ಟೈಲು, ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಜೆಂಟ್ಸ್ ಕೂಡ ಓಡಿಸ್ತಾರೆ. ವೆಸ್ಪಾ ಅಂದ ತಕ್ಷಣ ಓನ್ಲಿ ಫಾರ್ ಲೇಡೀಸ್ಗೆ ಅಂತಲ್ಲ ಸರ್, ಇದು ಬಂದ್ಬಿಟ್ಟು ಜೆಂಟ್ಸ್ ಕೂಡ ಸೂಟ್ ಆಗೋಂಥ ಗಾಡಿ. ಸೊ ಜೆಂಟ್ಸ್ ಓಡಿಸ್ಬೇಕಂದ್ರೆ ಸ್ವಲ್ಪ ರೆಟ್ರೋ ಸ್ಟೈಲ್ ಇದ್ದಾಗ ಸ್ಕ್ವೇರ್ ಡೂಮ್ ಇರಬೇಕಾಗತ್ತೆ. ಸೊ ಅಲ್ಲಿರೋ ಫೀಚರ್ಸ್ ಪ್ರತಿಯೊಂದು ಇದರಲ್ಲಿ ಇರುತ್ತೆ ಸರ್. ಇದರಲ್ಲಿ ಏನಂದ್ರೆ ಸ್ಕ್ವೇರ್ ಡೂಮ್ ಬರುತ್ತೆ. ಇದು ಏನು ಹೆಡ್ ಲ್ಯಾಂಪ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಸ್ಕ್ವೇರ್ ಡೂಮ್ ಬರುತ್ತೆ. ಸೇಮ್ LED ಸೆಟಪ್ ಬರುತ್ತೆ. ಇದರಲ್ಲಿ LED DRL ವಿತ್ LED ಹೆಡ್ ಲ್ಯಾಂಪ್ ಬರುತ್ತೆ. ಬಟ್ ವೆರಾಸ್ ಇದು ನಿಮಗೆ ಸ್ಕ್ವೇರ್ ಡೂಮ್ ಬರುತ್ತೆ ಆ್ಯಂಡ್ ಮಿರರು ಕೂಡ ನಿಮಗೆ ಈ ಥರ ಶೇಪಲ್ಲಿ ಬರುತ್ತೆ. ಸೊ ಇದೆಷ್ಟೇ ಅಲ್ಲ ಸರ್ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಮೇನ್ ಅದೇ ಬರುತ್ತೆ. ಅದನ್ನ ಬಿಟ್ಟರೆ ಇಂಜಿನ್ ಎಲ್ಲ ಸೇಮ್, ಪ್ರತಿಯೊಂದು ಸೇಮ್ ಇರುತ್ತೆ ಸರ್. ಓನ್ಲಿ ಥಿಂಗ್ ಇಸ್ ಇದೊಂದೇ ಡಿಫ್ರೆನ್ಸ್. ಬಟ್ ಇದು ಟಾಪ್ ಎಂಡ್ ಹೇಗಿದು? ಇದು ಟಾಪ್ ಎಂಡ್ ಸರ್. ಅಂದ್ರೆ ಇದರಲ್ಲಿ LED DRL ಬರುತ್ತೆ, ಹಾಗೆ ಇದರಲ್ಲಿ ಚಾರ್ಜಿಂಗ್ದು ಒಂದು ಪೋರ್ಟ್ ಕೂಡ ಬರುತ್ತೆ. ಹೌದು ಹೌದು. ಸೊ ಅದನ್ನ ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಹಾಗೆ ಇಲ್ಲೊಂದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಸರ್. ಇದೊಂಥರ ನೋಡ್ತಿದ್ರೇನೆ ಒಂಥರ ಅಟ್ರಾಕ್ಟ್ ಆಗ್ತಾ ಇದೆ. ಪೇಂಟ್ ಸ್ಕೀಮು, ಹಾಗೆ ಇಲ್ಲಿ ರೇಸಿಂಗ್ ಸ್ಟ್ರೈಪ್ಸ್ ಎಲ್ಲ ಇದೆ. ಕರೆಕ್ಟ್ ಸರ್. ಇದು ಏನು ಸರ್? ಇದು ರೇಸಿಂಗ್ 1960s ರೇಸಿಂಗ್ ಅಡಿಷನ್ ಅಂತಾರೆ ಸರ್. ಬೇಸಿಕ್ಲಿ ಪ್ರತಿಯೊಂದು ಗಾಡಿಲೂ ಒಂದು ರೇಸ್ ಅಂತೇಳಿ ಸೆಗ್ಮೆಂಟ್ ಇರುತ್ತಲ್ಲ, ಜಸ್ಟ್ ಲೈಕ್ ಒಂದು ಸ್ಪೋರ್ಟಿ 60s years ಅಲ್ಲಿ ಯಾವ ಥರ ಇತ್ತು ಅಂತ, ಒಂದು ಸ್ಪೋರ್ಟಿ 2 ವೀಲರ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಇದು ಸ್ಪೋರ್ಟ್ಸ್ ಸ್ಪೆಷಲ್ ಎಡಿಷನ್ ಸರ್. ಸ್ಪೆಷಲ್ ಎಡಿಷನ್ನು 1960s ಅಲ್ಲಿ ಯಾವ ಥರ ಒಂದು ರೇಸಿಂಗ್ ಎಡಿಷನ್ ಇತ್ತು ಅದನ್ನ ರಿಸೆಂಬಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಹೌದು ಸರ್. ಆ್ಯಂಡ್ ನೋಡ್ತಿರ್ಬೋದು ವೀಕ್ಷಕರೇ, ಇದರಲ್ಲಿ ಡಿಫ್ರೆನ್ಸ್ ಅಂತ ಬಂದಾಗ ಪೇಂಟ್ ಜಾಬ್ ಇಟ್ ಸೆಲ್ಫ್ ಇಸ್ ನಿಮ್ಗೆ ನೋಡ್ತಿರ್ಬೋದು ವೈಟ್ ಕಲರ್ ಬರುತ್ತೆ, ಹಾಗೆ ರೆಡ್ ಸ್ಟ್ರೈಪ್ ಬರುತ್ತೆ. ರೆಡ್ ಬಂದ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ವೈಟ್ ಸ್ಟ್ರೈಪ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ಕೆಲವೊಂದಷ್ಟು ಗೋಲ್ಡಿಶ್ ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಲಾಯ್ ವೀಲ್ ಕೂಡ ನಿಮಗೆ ಗೋಲ್ಡೇ ಬರುತ್ತೆ, ಗೋಲ್ಡ್ ಕಲರು. ಕರೆಕ್ಟ್ ಸರ್. ಆ್ಯಂಡ್ ಸೈಡಲ್ಲೂ ಕೂಡ ರೇಸಿಂಗ್ ಗ್ರಾಫಿಕ್ಸ್ ಬರುತ್ತೆ ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ರೇಸಿಂಗ್ ಬ್ಯಾಡ್ಜಿಂಗ್ ಬರುತ್ತೆ. ಇಂಜಿನ್ CC ಎಲ್ಲ ಸೇಮ್ ಸರ್? ಇದು 125 ಸೇಮ್ ಇರುತ್ತೆ ಸರ್. ಸ್ವಲ್ಪ ಟ್ಯೂನಿಂಗ್ ಅಲ್ಲಿ ಥ್ರಾಟಲ್ ಚೆನ್ನಾಗಿರುತ್ತೆ ಸರ್. ಥ್ರಾಟಲ್ ಚೆನ್ನಾಗಿರುತ್ತೆ ಸರ್. ಹಾಗೆ ಇವಾಗ 125cc ನನಗೆ ಸಾಕಾಗಲ್ಲ, ಸ್ವಲ್ಪ ಪವರ್ ಬೇಕು ಅನ್ನೋರಿಗೆ ಅಷ್ಟೇ ಅಲ್ಲ ಸರ್. 125cc ಅಷ್ಟೇ ಅಲ್ಲ, 150cc ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್ ಗಾಡಿ. 150cc ಸಿಗುತ್ತೆ, ವಿಚ್ ಪ್ರೊಡ್ಯೂಸಸ್ ಮೋರ್ ಪವರ್ 10.97 ವರೆಗೂ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ ದ ಸೆನ್ಸ್ ಪಿಕಪ್ ಚೆನ್ನಾಗಿರುತ್ತೆ, ಸ್ಪೀಡ್ ಇರುತ್ತೆ ಸರ್ ಗಾಡಿ. ಸೊ ಎರಡೂ ವೇರಿಯಂಟು ಕೂಡ ನಿಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಪ್ರೈಸ್ ರೇಂಜ್ ಬಗ್ಗೆ ತಿಳಿಸ್ಕೊಡ್ಬಿಡಿ ಸರ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್, ಎಲ್ಲಿವರೆಗೂ ಎಂಡ್ ಆಗುತ್ತೆ? ಸೊ ಫಾರ್ ಎಕ್ಸಾಂಪಲ್ ನೀವು ಬೇಸಿಕ್ ಏನಾದರೂ ಗಾಡಿ ವೆಸ್ಪಾ ನೋಡ್ತಾ ಇದ್ದೀರಿ ಅಂದ್ರೆ ಅದು 1,12,000 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಎಕ್ಸ್ ಶೋರೂಮ್ ಪ್ರೈಸ್ ಹೇಳ್ತಿರೋದು. ಸೊ ನೆಕ್ಸ್ಟ್ VXL ಬ್ಲೂ ಕಲರ್ ಏನು ತೋರಿಸಿದ್ವಲ್ಲ ಸರ್, ಅದು ಬಂದ್ಬಿಟ್ಟು ನಿಮಗೆ 1,30,000 ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ಕೆಲವರು ರೆಟ್ರೋ ಸ್ಟೈಲ್ ಇಷ್ಟಪಡ್ತಾರೆ, ಅದೇ ಸ್ಕ್ವೇರ್ ಡೂಮ್ ಅಂತ ಹೇಳಿದ್ನಲ್ವಾ, ಇವಾಗ 1,35,000 to 1,40,000 ಒಳಗಡೆ ನಿಮ್ಗೆ ಗಾಡಿ ಸಿಗುತ್ತೆ ಸರ್. ಎಸ್ ಸರ್. ಸೊ ಇದಿಷ್ಟು ಬಂದು ರೇಂಜ್ ಆಯಿತು. ಹೌದು ಸರ್. ಆ್ಯಂಡ್ ಇದಲ್ಲದೆ ಇದೇ ರೇಸಿಂಗ್ ಎಡಿಷನ್ ಅಲ್ಲಿ ನಿಮಗೆ ವೈಟ್ ಬೇಡ ಅಂತ ಹೇಳಿದ್ರೆ ಅಲ್ಲೊಂದು ಗ್ರೀನಿಶ್ ಕಲರ್ ಕೂಡ ಇದೆ. ಸೊ ಗ್ರೀನ್ ವಿತ್ ಯೆಲ್ಲೋ. ಸೊ ಇದು ರೇಸಿಂಗ್ ಎಡಿಷನ್ ಸರ್? 2 ಕಲರ್ ಸಿಗುತ್ತೆ ಸರ್. ಅದರಲ್ಲಿ ವೈಟ್ ಒಂದಿದೆ ಅಂಡ್ ಗ್ರೀನ್ ಕಲರ್ ಒಂದಿದೆ. ಬೇಸಿಕಲಿ ಇದಕ್ಕೆ ಡೀಪ್ ಗ್ರೀನ್ ಅಂತೀವಿ, ಇಲ್ಲ ಬಾಟಲ್ ಗ್ರೀನ್ ಅಂತೀವಿ. ಅಂಡ್ ಇನ್ನೊಂದು ಡಿಫ್ರೆನ್ಸ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಸರ್ ಏನು ಅಂತ ಕರೀತಾರೆ ಸರ್ ಇದನ್ನ? ಏನಿಲ್ಲ ಸರ್, ಅದು ಸ್ಪ್ಲಿಟೆಡ್ ಸೀಟ್, ಒಂದು ಲುಕ್. ಸೊ ಇದೊಂದು ಲುಕ್ಗೆ ಇದೊಂದು ಸೀಟ್ ಸ್ಪ್ಲಿಟ್ ತರ ಬರುತ್ತೆ ನಿಮಗೆ. ಹೌದು ಸರ್. ಅದನ್ನ ಬಿಟ್ಟರೆ ಇನ್ನೊಂದು ಡಿಫ್ರೆನ್ಸ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ನೀವು ಆ ಒಂದು ಗಾಡೀಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಮುಂದೆಗಡೆ ನಿಮಗೆ ಲಾಕಬಲ್ ಗ್ಲೋ ಬಾಕ್ಸ್ ಬರುತ್ತೆ, ಬಟ್ ವೆರಾಸ್ ಇದರಲ್ಲಿ ಓಪನ್ ಬರುತ್ತೆ. ಸೊ ಅದೊಂದು ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ಹುಕ್ ನೋಡ್ತಿದ್ರೆ ಹುಕ್ಕು ಕೂಡ ಇದರಲ್ಲಿ ಡಿಫ್ರೆನ್ಸ್ ಬರುತ್ತೆ. ಅದನ್ನು ಬಿಟ್ಟರೆ ಇದರಲ್ಲೂ ಕೂಡ ನಿಮಗೆ ಸ್ಕ್ವೇರ್ ಡೂಮ್ ಬರುತ್ತೆ. ಹೆಡ್ ಲ್ಯಾಂಪ್ದು ಏನು ಸೆಟಪ್ ಇದೆ ಅದು ಸ್ಕ್ವೇರ್ ಆಗಿ ಬರುತ್ತೆ. ಸೊ ಇದಿಷ್ಟೇ ಅಲ್ಲ ಸರ್ ಡಿಫ್ರೆನ್ಸು. ಇವಾಗ ನಮ್ಮ ವೀಕ್ಷಕರು ಬಂದ್ಬಿಟ್ಟು ತುಂಬ ಜನ ಯೂತ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಎಪ್ರಿಲಿಯಾ ಯಾವಾಗ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಎಪ್ರಿಲಿಯಾದಲ್ಲಿ ಏನೆಲ್ಲ ರೇಂಜ್ ಇದೆ ಅಂತ ಹೇಳಿ ತೋರಿಸಿ ಸರ್. ಖಂಡಿತ ಸರ್, ಬನ್ನಿ ಸರ್. ವೀಕ್ಷಕರೇ, ಎಪ್ರಿಲಿಯಾ ಅಂತ ಬಂದಾಗ ಈ ಗಾಡಿ ರೋಡ್ ಪ್ರೆಸೆನ್ಸ್ ಬಗ್ಗೆ ನಾನೇನು ಹೇಳಿ
ಇದು ರೇಸಿಂಗ್ DNA ಹೊಂದಿರುವಂತಹ ಒಂದು ಸ್ಕೂಟರ್ ಅಂತ ಹೇಳ್ಬೋದು. ಕರೆಕ್ಟ್ ಸರ್. ಸೊ ಎಸ್ ಸರ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ. ಖಂಡಿತ ಸರ್. ಇದು ಬಂದು ಒಂದು ಐಕಾನಿಕ್ ಡಿಸೈನ್ ಸರ್. ನಾವು ಯೂಶಲಿ ವೆಸ್ಪಾ ಹೇಗೆ ಐಕಾನಿಕ್ ಅಂತ ಹೇಳ್ತೇವೆ, ಅದೇ ಥರನೇ ಏಪ್ರಿಲೆ ಕೂಡ ಒಂದು ಐಕಾನಿಕ್ ಡಿಸೈನ್. ಏನಕ್ಕೆ ಅಂದರೆ ಒಂದು ಇಂಡಿಯನ್ ಮಾರ್ಕೆಟ್ಗೆ ಒಂದು ಸ್ಪೋರ್ಟಿ ವಿತ್ 14 ಇಂಚ್ ಟೈರ್ ಫಾರ್ ಹಂಪಿ ಡಂಪಿ ರೋಡ್ ಅಂತೀವಿ ಯೂಶಲಿ ನಮ್ಮ ಇಂಗ್ಲೀಷಲ್ಲಿ. ಅಂದರೆ ಎಂಥ ರೋಡ್ ಗೊತ್ತಿದೆ ಬಿಡ್ರಿ, ನಮ್ಮ ಕರ್ನಾಟಕದಲ್ಲಿ ರೋಡ್ಗಳು ಅಥವಾ ಯಾವ ಥರ ಇದೆ ಅಂತ ಗೊತ್ತಿದೆ. ಸೊ ಅಂಥ ರೋಡಲ್ಲಿ ಕೂಡ ಆರಾಮಾಗಿ ಒಂದು ಸ್ಕೂಟರ್ ಪರ್ಫಾರ್ಮ್ ಮಾಡುತ್ತಂದ್ರೆ ಅದು ಏಪ್ರಿಲಿಯಾ ಒಂದು. ಕರೆಕ್ಟ್ ಸರ್, ಇದಂತ ಹೇಳ್ಬೋದು. ಎಸ್ ಸರ್. ಇದು ಏನು CC ಸರ್ ಇದು? ಸರ್ ಇದು 160cc ಬರುತ್ತೆ. 160 ABS. ಎಸ್ ಸರ್. 160cc ಮೇ ಬಿ ಏಪ್ರಿಲಿಯಾ ಅನ್ಸುತ್ತೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದು. ಹೌದು ಸರ್. ಇಂಡಿಯಾಗೆ ಸ್ಕೂಟರ್ ಸೆಗ್ಮೆಂಟ್ ಅಲ್ಲಿ ಇವ್ರು ಹೇಳ್ತಾ ಇದ್ರು ಅವಾಗಲೇ. ಸೊ 14 ಇಂಚ್ ವೀಲ್ ಬರುತ್ತೆ ಅಂತ ಹೇಳಿ, ಅದು ಟ್ಯೂಬ್ಲೆಸ್ ಟೈರ್ ಜೊತೆಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆಗೆ. ಇದು ಹೇಳಬೇಕಾದ್ರೆ ನೆನಪಾಯಿತು, ಇದು ನಾರ್ಮಲ್ ಸ್ಕೂಟರ್ ಅಲ್ಲ. ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ಮ್ಯಾಕ್ಸಿ ಸ್ಕೂಟರ್ ಅಂತ ಹೇಳಿ ಕರಿಬೋದು ನಾವು. ಸ್ಕೂಟರ್ ಅಂತ ಬಂದಾಗ ನಿಮಗೆಲ್ಲ ನೋಡಿರ್ತೀರಾ ನೀವು, ಎಲ್ಲ ಒಂದು ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ಅದು ನಿಮಗೆ 110cc ಆಗಿರ್ಬೋದು ಅಥವಾ 125cc ಆಗಿರ್ಬೋದು, ಈ ರೇಂಜಲ್ಲಿ ಇರುತ್ತೆ. ಸೊ ವೆರಾಸ್ ನಿಮಗೆ ಬೈಕ್ ಅಂತ ಬಂದಾಗ 150cc 160cc ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದು ಸ್ಕೂಟರ್ನ 160cc ಇಂಜಿನ್ ಕೆಪಾಸಿಟಿ ಹೊಂದಿರುವಂತಹ ಇದರಲ್ಲಿ ಕೊಟ್ಟಿರೋದ್ರಿಂದ ಸೊ ಇದನ್ನು ಮ್ಯಾಕ್ಸಿ ಸ್ಕೂಟರ್ ಅಂತ ಹೇಳಿ ಕರಿಬೋದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವೀಲ್ ಕೂಡ ದೊಡ್ಡದಾಗಿ ಬರುತ್ತೆ. ಸೊ ನಿಮಗೆ ಯಾರು ಬೈಕ್ ಬೇಡ, ಒಂದು ಸ್ಕೂಟರಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ಮತ್ತೆ ಸ್ವಲ್ಪ ಆಫ್ ರೋಡ್ ಮಾಡಬೇಕು ಅನ್ನೋರಿಗೆ ಈ ಒಂದು ಗಾಡಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನ ಮ್ಯಾಕ್ಸಿ ಸ್ಕೂಟರ್ ಅಂತ ಹೇಳಿ ಕರೀತಾರೆ ಸರ್. ಹಾಗೆ ಹೇಳಿ, ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಬರುತ್ತಲ್ಲ? ಟ್ಯೂಬ್ಲೆಸ್ ಟೈರ್ ಬರೋದು ಸರ್. ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಇವನ್ ನಿಮ್ಮ ಮಡ್ಗಾರ್ಡಲ್ಲಿ ಸ್ವಲ್ಪ ಕಾರ್ಬನ್ ಫೈಬರ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಪ್ರೀಮಿಯಂ ಲೆವೆಲ್ ಸ್ಕೂಟರ್ ಆಗಿರೋದ್ರಿಂದ ಇಲ್ಲಿ ಕಾರ್ಬನ್ ಫೈಬರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ಕಾರ್ಬನ್ ಫೈಬರ್ ಟಚ್ ನೋಡ್ಬೋದು. LED ಹೆಡ್ಲ್ಯಾಂಪ್ಸ್ ಬರುತ್ತೆ, ನೋಡ್ತಾ ಇದ್ದೀರಾ, ವಿತ್ DRL. ಸೊ ಅವಾಗಲೇ ಇವರು ಹೇಳ್ತಾ ಇದ್ರು, ಸೊ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಡಿಜಿಟಲ್ ಇದೆ ಸರ್ ಕಂಪ್ಲೀಟ್ಲಿ. ಲೈಕ್ ಹೋಡೋಮೀಟರ್, ಟಾಕೋಮೀಟರ್, ಸ್ಪೀಡೋಮೀಟರ್, ಸರ್ವಿಸ್ ಡ್ಯೂ ಇಂಡಿಕೇಶನ್, ಜೊತೆಲಿ ಫ್ಯೂಯಲ್ ಎಫಿಷಿಯನ್ಸಿ, ಎಷ್ಟು ಫ್ಯೂಯಲ್ ಇದೆ ಆ್ಯಂಡ್ ಎಷ್ಟು ರೇಂಜಲ್ಲಿ ಹೋಗುತ್ತೆ, ಅಂದರೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹೋಗುತ್ತೆ ಅಂತ. ಯಾಕೆ ಅದು ಕೊಟ್ಟಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, 1 ಲೀಟರ್ ಪೆಟ್ರೋಲ್ ಇದೆ, ನೀವು ಒಂದು ಲಾಂಗ್ ಡಿಸ್ಟೆನ್ಸ್ ಮಾಡ್ತಾ ಇರ್ತೀರಾ. ಓಕೆ, ನೆಕ್ಸ್ಟ್ ಪೆಟ್ರೋಲ್ ಬಂಕ್ನ ಯೂಶಲಿ ನಾವು ಲಾಂಗ್ ಡ್ರೈವ್ ಹೋದಾಗ ಪೆಟ್ರೋಲ್ ಬಂಕ್ ಹುಡುಕ್ತಾ ಇರ್ತೀವಿ. ಓಕೆ, ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಸ್ಕೂಟಿಲೇನೆ 6 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರೋ ಸ್ಕೂಟಿ ಇದು ಒಂದೇ ಸರ್ ಇರೋದು. ಅಂದ್ರೆ ಒಂದ್ಸತಿ ಫ್ಯೂಯಲ್ ಹಾಕಿದ್ಮೇಲೆ ಒಂದು ಟೆನ್ಷನ್ ಇರಲ್ಲ ಸರ್, ಒಂದು ಲಾಂಗ್ ಡಿಸ್ಟೆನ್ಸ್ ವರೆಗೂ ಹೋಗ್ಬೋದು. ಸೂಪರ್ ಸರ್. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸರ್, ಇದರಲ್ಲಿ ಬ್ಯಾಟ್ರಿ ವೋಲ್ಟ್ ಎಲ್ಲ ನೋಡಿದ್ರೆ ಯಾವಾಗಲೇ? ಹೌದು ಸರ್, ಬ್ಯಾಟ್ರಿ ವೋಲ್ಟ್ ಇದೆ. ಇಲ್ಲೇನು ಮೋಡ್ ಅಂತ ಬರುತ್ತಲ್ವಾ, ಅದು ಟ್ರಿಬಲ್ ಕ್ಲಿಕ್ ಕೊಡಿದ್ರೆ ನಿಮಗೆ ಸೊ ಅಲ್ಲಿಗೆ ಬರುತ್ತೆ. ಸೊ ಮೋಡ್ನ ನೀವು ಸ್ವಿಚ್ ಮಾಡಿಕೊಂಡ್ರೆ ಆವ್ರೇಜ್ ಕೂಡ ತೋರಿಸುತ್ತೆ, ಕಿಲೋಮೀಟರ್ ಪರ್ ಲೀಟರ್ ಕೂಡ ತೋರಿಸುತ್ತೆ, ಮ್ಯಾಕ್ಸ್ ಕಿಲೋಮೀಟರ್ ಎಷ್ಟು ಹೋಗ್ಬೋದು ಅಂತ. ಇಲ್ಲಿ ಬ್ಯಾಟ್ರಿ ವೋಲ್ಟ್ ಕೂಡ ತೋರಿಸುತ್ತೆ. ಸೊ ಇದ್ರ ಮೂಲಕ ನಿಮಗೆ ಬ್ಯಾಟ್ರಿ ಹೆಲ್ತ್ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹೌದು ಸರ್. ಸೂಪರ್ ಸರ್ ಇದು. ಆ್ಯಂಡ್ ನೆಕ್ಸ್ಟ್ ಸರ್, ಇಲ್ಲಿ ಬೂಟ್ ಸ್ಪೇಸ್ ಬಂದಾಗ ನಿಮಗೆ ಒಂದು ಆಫ್ ಹೆಲ್ಮೆಟ್. ಯಾಕೆ ನೀವೇ ಹೇಳಿದ್ರಿ ಆವಾಗಲೇ, ಒಂದು ವರ್ಡನ್ನು ಮೆನ್ಷನ್ ಮಾಡಿದ್ರಿ ಮ್ಯಾಕ್ಸಿ ಇದ್ದಂಗೆ ಅಂತ. ಅಂದರೆ ಬೈಕ್ ಪ್ಲಸ್ ಸ್ಕೂಟಿ ಕ್ರಾಸ್ ಓವರ್ ಇರೋ ಕಾರಣಕ್ಕೆ ಸೊ ಬೈಕ್ ಲೆಕ್ಕನೇ. ಸೊ ಅಲ್ಲಿ ಕಂಪ್ಲೀಟಾಗಿ ಹೆಲ್ಮೆಟ್ ಇಡಲಿಕ್ಕೆ ಜಾಗ ಇರೋದಿಲ್ಲ ಬೈಕಲ್ಲಿ ಹೇಗೇನೆ. ಸೊ ಹಾಗೇನೆ 11 ಲೀಟರ್ ಸ್ಪೇಸ್ ಇದೆ. ಆಫ್ ಹೆಲ್ಮೆಟ್ ಇಡ್ಬೋದು ಸರ್. ಜೊತೆಲಿ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್, ಲಾಂಗ್ ಡಿಸ್ಟೆನ್ಸು ತುಂಬ ಹೋಗೋರಿದ್ರೆ ಸೊ ಇದು ಭಾಳ ಹೆಲ್ಪ್ ಆಗ್ತದೆ. ಇದರಲ್ಲೂ ಕೂಡ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇದೆ, ನೋಡ್ತಿರ್ಬೋದು. USB ಪೋರ್ಟು. ಸೊ ಹಾಗೆ ಬೂಟಲ್ಲೂ ಕೂಡ ನಿಮಗೆ ಲ್ಯಾಂಪ್ ಬರುತ್ತೆ, ಬೂಟ್ ಲ್ಯಾಂಪ್ ಬರುತ್ತೆ. ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟು ಇವರು ಹೇಳಿದಾಗೆ 6 ಲೀಟರ್ ಬರುತ್ತೆ. ಆ್ಯಂಡ್ ಇದು ರೇಸಿಂಗ್ DNA ಹೊಂದಿರುವಂತಹ ಒಂದು ಸ್ಕೂಟರ್ ಆಗಿರೋದ್ರಿಂದ ಎಕ್ಸಾಸ್ಟ್ ನೋಟ್ ನನ್ನ ಪ್ರಕಾರ ಸ್ವಲ್ಪ ರೇಸಿಂಗ್ ಟಚ್ ಕೊಟ್ಟಿರ್ತಾರೆ. ಖಂಡಿತ ಸರ್, ಅದೇ ಒಂದು ಯೂನಿಕ್ ಸ್ಟೈಲ್ ಅದು. ಎಸ್ ಸರ್. ಏಪ್ರಿಲಿ ಅಂದ್ರೆ ಆ ಎಕ್ಸಾಸ್ಟ್ ಸೌಂಡೇ ಒಂದು ಯೂನಿಕ್. ಸೊ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಅವ್ರಿಗೆ ಗೊತ್ತಿರುತ್ತೆ ಅದ್ರದ್ದು, ಎಷ್ಟು ಇಷ್ಟಪಡ್ತಾರೆ. ಖಂಡಿತ ಸರ್. ವಾವ್. ಸೊ ನೋಡ್ಬೋದು ವೀಕ್ಷಕರೇ, ಯಾವುದೇ ರೀತಿ ಟ್ಯೂನಿಂಗ್ ಮಾಡಿಸೋದು ಬೇಕಾಗಿಲ್ಲ, ಆಲ್ರೆಡಿ ಟ್ಯೂನ್ ಆಗಿಬಿಟ್ಟಿದೆ ಎಕ್ಸಾಸ್ಟ್ ನೋಟು. ಹೌದು. ಸೊ ಇದರ ಇಂಜಿನ್ CC ಬಗ್ಗೆ ಹೇಳೋದಾದರೆ ಇದರಲ್ಲಿ 160cc ಇಂಜಿನ್ ಬರುತ್ತೆ. ಸೊ ಪವರ್ ಬಂದ್ಬಿಟ್ಟು 11.11 ಕರೆಕ್ಟ್ BHP ಬರುತ್ತೆ. ಸೊ ಒಳ್ಳೆ ಪವರ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಪವರ್ಫುಲ್ ಸ್ಕೂಟರ್ ಅಂತ ಹೇಳ್ಬೋದು. ಎಸ್ ಸರ್. ಹಾಗೆ ಇಲ್ಲಿ 125cc ಕೂಡ ಇದೆ. ಸೊ 160cc ಮತ್ತು 125cc ಮೇನ್ ಡಿಫ್ರೆನ್ಸ್ ಏನು ಬರುತ್ತೆ ಹೇಳ್ಬಿಡಿ ಸರ್ ನಮಗೆ. ಸೊ ಡಿಫ್ರೆನ್ಸ್ ಏನಂದರೆ ಸರ್, ಎಲ್ಲ ಬಾಡಿ ಡಿಸೈನ್ ಅದೆಲ್ಲ ಸೇಮ್ ಇರುತ್ತೆ. ಬಟ್ ನಿಮಗೆ
ಕೆಲವರು ಹೇಳ್ತಾರೆ ಫ್ಯೂಯಲ್ ಎಫಿಷಿಯನ್ಸಿ ಇರೋ ಗಾಡಿ ಬೇಕು ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಇದು ಬೈಕ್ ಲೆಕ್ಕನೆ ನಿಮಗೆ 160 cc ಏನಿದ್ರು ಬೈಕ್ ಲೆಕ್ಕನೆ. ಸೊ ಹಾಗೆ ಯಾರಿಗೋ ಈಗ ಫಾರ್ ಎಕ್ಸಾಂಪಲ್ ಲಾಂಗ್ ಡಿಸ್ಟೆನ್ಸ್ ಕಮ್ಮಿ ಹೋಗ್ತಾರೆ, ಬಟ್ ಮನೆ ಹತ್ರ ಸಿಟಿಲಿ ಏನಾದ್ರು ಡ್ರೈವ್ ಮಾಡ್ತಾರೆ, ಬಟ್ ಅವ್ರಿಗೆ ಸ್ವಲ್ಪ ಲುಕ್ ಇರುವಂತಹ ಒಂದು ಸ್ಕೂಟರ್ ಬೇಕು ಅಂತ ಹೇಳಿದ್ರೆ ಇದನ್ನ ಸಜೆಸ್ಟ್ ಮಾಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಎಸ್ ಸರ್, ನೋಡ್ತಿರ್ಬೋದು ವೀಕ್ಷಕರೇ, ಸೇಮ್ ಇದರಲ್ಲೂ ಕೂಡ ನಿಮಗೆ ರೇಸಿಂಗ್ ಗ್ರಾಫಿಕ್ಸ್ ಬರುತ್ತೆ. ನೋಡ್ತಾ ಇದ್ದೀರಾ ಏಪ್ರಿಲಿಯಾ ಅಂತ ಹೇಳಿ, ಬ್ಯಾಡ್ಜಿಂಗು BA ರೇಸರ್ ಅಂತ ಹೇಳಿ ಹ್ಯಾಶ್ಟ್ಯಾಗ್ ಏನಿದೆ ಏಪ್ರಿಲಿಯಾ ಅವ್ರದ್ದು, ಅದನ್ನು ಕೂಡ ನೋಡ್ಬೋದು. ಹಾಗೆ ಇನ್ನೊಂದು ಡಿಫ್ರೆನ್ಸ್, ಏನು ಮೇಜರ್ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ನೀವು ನೋಡ್ತಿದ್ರೆ ಅಲ್ಲಿ ABS ಬರುತ್ತೆ, ಇದರಲ್ಲಿ CBS ಬರುತ್ತೆ. ಅದರಲ್ಲಿ ಆ್ಯಂಟಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ, ಇದರಲ್ಲಿ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಸೊ ಇದರಲ್ಲೂ ಕೂಡ ಡಿಸ್ಕ್ ಬರುತ್ತೆ, ಅದರಲ್ಲೂ ಕೂಡ ಡಿಸ್ಕ್ ಬರುತ್ತೆ. ಆ್ಯಂಡ್ ಜೊತೆಗೆ ವೀಲ್ ಸೈಜ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ, ಇದರಲ್ಲೂ ಕೂಡ 120/70 14 ಇಂಚ್ ಅಲಾಯ್ ವೀಲ್ ಜೊತೆಗೆ ಬರುತ್ತೆ. ಸೊ ಇದರಲ್ಲೂ ಕೂಡ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸೆಟಪ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ವಿಷಯದಲ್ಲಿ ಏನಾದರೂ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅದರಲ್ಲೂ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಎರಡರಲ್ಲೂ ಕೂಡ ಸೇಮ್ ಕೈಂಡ್ ಆಫ್ ಸೆಟಪ್ ಬರುತ್ತೆ ಅಂತ ಹೇಳ್ಬೋದು. ಓನ್ಲಿ ಥಿಂಗ್ ಇಸ್ ನಿಮ್ಗೆ ಇದರಲ್ಲಿ ಇಂಜಿನ್ ಬಂದ್ಬಿಟ್ಟು 125 cc ಬರುತ್ತೆ. ಸೊ ಇದರ ಪವರ್ ಬಗ್ಗೆ ಹೇಳೋದಾದರೆ 9.92 BHP ಬರುತ್ತೆ. ಕರೆಕ್ಟ್ ಸರ್. ಸರ್ ಹಾಗೆ ಇನ್ನೊಂದು ನಾನು ತೋರಿಸಲೇಬೇಕು ನಮ್ಮ ವೀಕ್ಷಕರಿಗೆ. ಸೊ ಈ ಒಂದು ಗಾಡಿ, ಸೊ ಏಪ್ರಿಲಿಯಾ ಅಂದ್ರೇ ನಮಗೆ ರೇಸಿಂಗ್ ನೆನಪಾಗುತ್ತೆ. ಯಾಕೆಂದರೆ ರೇಸ್ ಟ್ರ್ಯಾಕಲ್ಲೆಲ್ಲ ಸುಮಾರು ಗಾಡಿಗಳನ್ನ ನೋಡ್ಬಿಟ್ಟಿದ್ದೀವಿ ನಾವು, SR ಸೀರೀಸು. ಸೊ ಅದರಲ್ಲಿ ಎಸ್ಪೆಷಲಿ ಈ ಗಾಡಿ ಅಂತ ಬಂದಾಗ 160 cc ಇದೇನು ಸರ್, ಇದೇನು ಎಡಿಷನ್ ಇದು ಸರ್? SR ರೇಸ್ ಎಡಿಷನ್ ಅಂತಾರೆ. 160 cc ವಿತ್ ABS ಬರುತ್ತೆ. ಓಕೆ, ಬೇಸಿಕಲಿ ನಾವು ಇದನ್ನ ಒಂದು ಐಕಾನಿಕ್ ರೇಸಿಂಗ್ ಎಡಿಷನ್ ಅಂತ ಕರಿತೀವಿ. ಓಕೆ, ಸೊ ಬೇಸಿಕಲಿ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಭಾಳ ಇಷ್ಟ ಆಗುತ್ತೆ, ಆಫೀಸ್ ಗೋಯಿಂಗ್ ಅವರಿಗೆ ಭಾಳ ಇಷ್ಟ ಆಗುತ್ತೆ. ಬಿಕಾಸ್ ಆಫ್ ದಟ್ ಗ್ರಾಫಿಕ್ ಏನಿದೆಯಲ್ಲ, ಬಾಡಿ ಗ್ರಾಫಿಕ್ ಭಾಳ ಚೆನ್ನಾಗಿದೆ ಸರ್. ಒಂಥರ ಹೆಡ್ ಟರ್ನರ್ ಅಂತ ಹೇಳ್ಬೋದು. ಇದನ್ನ ರೋಡಲ್ಲಿ ಹೋಗ್ತಿದ್ರೆ ಪಕ್ಕ ಇದನ್ನ ತಿರುಗಿ ನೋಡ್ತಾರೆ. ಕರೆಕ್ಟ್ ಸರ್. ಆ ಥರ ಒಂದು ಸ್ಕೂಟರ್ ಇದು. ಸೊ ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ನಕಲ್ ಗಾರ್ಡ್ ಬರುತ್ತೆ, ನೋಡ್ತಿರ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಅಲಾಯ್ ವೀಲ್ಗೆ ಪೇಂಟ್ ಜಾಬ್ ಮಾಡಿದ್ದಾರೆ, ಅಂದರೆ ಇದರಲ್ಲಿ ಪೇಂಟ್ ಮಾಡಿದ್ದಾರೆ ಇದನ್ನು. ಸೊ ಎಲ್ಲದರಲ್ಲೂ ಕೂಡ ಅವನೀಶ್ ಮೋಟರ್ಸ್ ನೋಡ್ಬೋದು. ನಿಮ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಏಪ್ರಿಲಿಯಾ ಬಗ್ಗೆ ಅಥವಾ ವೆಸ್ಪಾ ಬಗ್ಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನೀಶ್ ಮೋಟರ್ಸ್ಗೆ ವಿಸಿಟ್ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲೂ ಕೂಡ ರೇಸಿಂಗ್ ಗ್ರಾಫಿಕ್ಸ್ ಬರುತ್ತೆ, ನೋಡ್ಬೋದು. ಸೊ ಇಂಜಿನ್ CC ಎಲ್ಲ ಸೇಮ್ ಬರುತ್ತೆ ಸರ್ ಇದು? ಹೌದು ಸರ್, ಎವ್ರಿಥಿಂಗ್ ಇಸ್ ಸೇಮ್. 160 cc ಬರುತ್ತೆ, ಪವರ್ ಆಲ್ಸೋ ಸೇಮ್ ಬರುತ್ತೆ. ಓನ್ಲಿ ಥಿಂಗ್ ಇಸ್ ಗ್ರಾಫಿಕ್ಸ್ ಸ್ವಲ್ಪ ಆ್ಯಡ್ ಆಗಿದೆ, ನಕಲ್ ಗಾರ್ಡ್ ಆ್ಯಡ್ ಆಗಿದೆ, ಸ್ವಲ್ಪ ರೇಸಿಂಗ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಲ್ರೆಡಿ ಒಂದು ರೇಸಿಂಗ್ DNA ಇದೆ, ಇನ್ನಷ್ಟು ರೇಸಿಂಗ್ ಟಚ್ ಕೊಟ್ಟಿದ್ದಾರೆ. ಎಸ್ ಸರ್. ಹಾಗೆ ಅಲ್ಲೂ ಕೂಡ ನೋಡ್ಬೋದು ನೀವು, ಸ್ಟಾರ್ಮ್ ಅಂತ ಹೇಳಿದೆ. ಏಪ್ರಿಲಿಯಾದಲ್ಲಿ ಸ್ಟಾರ್ಮ್ ಅನ್ನೋದು ಕೂಡ ಒಂದು ವೇರಿಯಂಟು. ಸೊ ಸ್ಟಾರ್ಮಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಸರ್? ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಆಫ್ ರೋಡ್ ಕ್ರೇಜ್ ಇರುತ್ತಲ್ಲ ಸರ್, ಬೇಸಿಕ್ಲಿ ಅಡ್ವೆಂಚರ್ ಸ್ಟಿಕರಿಂಗ್ ಅಂತೀವಿ. ಬೇಸಿಕ್ಲಿ ನಾವು ಇದೆಲ್ಲ ಬಂದು ಅಡ್ವೆಂಚರ್ ಸ್ಟಿಕರಿಂಗ್ ಇರೋದು. ಸೊ ಬಾಡಿ ಡಿಸೈನ್ ನೋಡಿದ್ರೆ ಅಡ್ವೆಂಚರ್ ಇರೋದು. ಎಸ್ ಸರ್, ಆ ಥರ ಒಂದು ಥೀಮ್ ಅಷ್ಟೇ ಇದು. ಸರ್ ಇದರಲ್ಲಿ ಎಷ್ಟು cc ಬರುತ್ತೆ ಇಂಜಿನ್ ಇದರಲ್ಲಿ? ಸರ್ ಇದು 125 cc ಇಂಜಿನ್ ವಿತ್ ಆಫ್ ರೋಡ್ ಟೈರ್ ಕೊಡ್ತಾರೆ ಸರ್. 12 ಇಂಚ್ ಆಫ್ ರೋಡ್ ಟೈರ್, ಬಟ್ 12 ಇಂಚ್ ಅನ್ಸೋದಿಲ್ಲ, ನೀವೇ ನೋಡಿ ಬೇಕಾದ್ರೆ. ಯಾಕೆಂದ್ರೆ ಇದು ಬ್ರಾಡ್ ಆಕ್ಚುಲಿ ನಿಮಗೆ ಏನು ಬರುತ್ತಲ್ಲ, ಬ್ರಾಡ್ ಆಗಿ ಬರುತ್ತೆ. ಸೊ ಇದರ ಸೈಜ್ ಬಗ್ಗೆ ಹೇಳೋದಾದ್ರೆ ನೀವು ನೋಡ್ತಿರ್ಬೋದು 120/80 12 ಇಂಚ್ ಬರುತ್ತೆ. ಸೊ ಆಫ್ ರೋಡ್ಗೆ ಅಂತಾನೆ ನೋಡ್ತಿರ್ಬೋದು ಬಟನ್ಸ್ ಬರುತ್ತೆ ಇದರಲ್ಲಿ. ಕರೆಕ್ಟ್, ಬಟನ್ ಟೈರ್ಸ್. ಸೂಪರ್ ಸರ್. ಇವಾಗ ನಮ್ಮ ವೀಕ್ಷಕರು ಬಂದ್ಬಿಟ್ಟು ರೇಂಜ್ ಬಗ್ಗೆ, ಅಂದರೆ ಪ್ರೈಸ್ ರೇಂಜ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಅನ್ಕೊಂತಾ ಇರ್ತಾರೆ. ಏಪ್ರಿಲಿಯಾದು ಪ್ರೈಸ್ ರೇಂಜ್ ತಿಳಿಸ್ಕೊಟ್ಬಿಡಿ ಸರ್. ಸ್ಟಾರ್ಟಿಂಗ್ ಫ್ರಮ್ 125 cc. ಸರ್ 125 cc 1,30,000 ಆಗುತ್ತೆ ನಿಮಗೆ. ಅದೇ 160 ಆದರೆ ಸೊ ಅದು ಬಂದ್ಬಿಟ್ಟು 1,40,000 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಸರ್? ಸರ್ ಅದು ಕೂಡ 125 cc 1,12,000 ಆಗುತ್ತೆ ಸರ್. 1,12,000 ಆಗುತ್ತೆ. ಸೊ ಇದಿಷ್ಟು ಬಂದು ಏಪ್ರಿಲಿಯಾದ ಒಂದು ಪ್ರೈಸ್ ರೇಂಜು. ಹಾಗೆ ವೀಕ್ಷಕರೇ, ಆಕ್ಸೆಸರೀಸ್ ಅಂತ ಬಂದಾಗ ನಿಮಗೆ ತುಂಬ ಜನ ಬ್ರ್ಯಾಂಡ್ದೇ ಆಕ್ಸೆಸರೀಸ್ ಬೇಕು ಅಂತ ಹೇಳಿ ಅನ್ಕೊತಾ ಇರ್ತೀರ. ಸೊ ಇಲ್ಲಿ ನಿಮಗೆ ಬ್ರ್ಯಾಂಡ್ದೇ ಆಕ್ಸೆಸರೀಸ್ ಸಿಗುತ್ತೆ. ಅದು ಏಪ್ರಿಲಿಯಾ ಆಗಿರ್ಬೋದು, ವೆಸ್ಪಾ ಆಗಿರ್ಬೋದು, ಎರಡರದ್ದು ಕೂಡ ಆಕ್ಸೆಸರೀಸ್ ಸಿಗುತ್ತೆ. ಏನೆಲ್ಲ ಆಕ್ಸೆಸರೀಸ್ ಸಿಗುತ್ತೆ ಅಂತ ಹೇಳಿ ನಮಗೆ ಪ್ರಕಾಶ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಸ್ ಸರ್. ಖಂಡಿತ ಸರ್. ಹೆಲ್ಮೆಟ್ಸು, ಟೀ ಶರ್ಟ್ಸು, ಜಾಕೆಟ್ಸು, ಓಕೆ, ಇವನ್ ಬಂಧನ ಅಂತೀವಿ. ಬಂಧನ ಅಂದರೆ ನಾವು ಸ್ಕಾರ್ಪ್ ಎಲ್ಲ ಯೂಸ್ ಮಾಡ್ತೀವಿ ಸರ್, ರೈಡ್ ಏನಾದರೂ ಹೋಗ್ಬೇಕಂದ್ರೆ. ಸೊ ಅವೆಲ್ಲ ಸಹ ಸಿಗುತ್ತೆ ಸರ್ ನಿಮಗೆ. ಆ್ಯಂಡ್ ಆಲ್ಸೋ ಮ್ಯಾಟ್ಸ್ ಆಗಿರ್ಬೋದು, ಇವನ್ ನಿಮಗೆ ಗಾರ್ಡ್ ಆಗಿರ್ಬೋದು, ವೈಸರ್ ಆಗಿರ್ಬೋದು, ಸೊ ಎಲ್ಲ ಕೂಡ ಸಿಗುತ್ತೆ. ಹೆಲ್ಮೆಟ್ ಕ್ವಾಲಿಟಿ ಕೂಡ ಏಪ್ರಿಲಿಯಾ ಬ್ರ್ಯಾಂಡಿಂಗ್ ನೋಡ್ಬೋದು ಇಲ್ಲಿ ನೀವು. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. SR 150 ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಆ್ಯಂಡ್ ಇದೇನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ನಿಮಗೆ ಗಾಡಿ ಯಾವ ಕಲರ್ ತೊಗೊತೀರಾ ಅದೇ ಕಲರ್ ಥೀಮ್ ನಿಮಗೆ ಬರುತ್ತೆ, ಮ್ಯಾಚಿಂಗು. ಸೊ ಅದೇ ಥರ ವೆಸ್ಪಾ ಅಂತ ಬಂದಾಗೂ ಕೂಡ ನಿಮಗೆ ಅಲ್ಲಿ ನೋಡ್ತಿರ್ಬೋದು, ವೆಸ್ಪಾದು ಆಕ್ಸೆಸರೀಸ್ ಇಲ್ಲಿ ಇಟ್ಟಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ಕಲರ್ ಎಲ್ಲ ಮ್ಯಾಚಿಂಗ್ ಇದೆಯಲ್ಲ ಸರ್?
ಹೌದು ಸರ್, ಗಾಡಿ ಎಲ್ಲ ಕಲರ್ ಸಿಗುತ್ತೆ. ಗಾಡಿ ಯಾವ್ದು ತಗೋತೀವಿ ಆ ಕಲರ್ ನಾವು ನಿಮ್ಗೆ ಯಾವ್ದು ಕಲರ್ ಇಷ್ಟ ಆಗುತ್ತೋ ಆ ಕಲರ್ಗೆ ಗಾಡಿ ಕಲರು, ಹೆಲ್ಮೆಟ್ ಕಲರು, ಜಾಕೆಟ್ಸು, ಟೀ ಶರ್ಟ್ಸು ಪ್ರತಿಯೊಂದು ಸಿಗುತ್ತೆ ಸರ್ ನಮ್ಮ ಹತ್ರ. ಆ್ಯಂಡ್ ಸ್ಪೆಷಲಿ ವೆಸ್ಪಾ ಅಂತ ಬಂದಾಗ ತುಂಬ ಜನ ಲೇಡೀಸ್ ಬೈಯರ್ಸ್ ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಲೇಡೀಸ್ ಜಾಕೆಟ್ಸು, ಲೇಡೀಸ್ ಜಾಕೆಟ್ಸು, ಲೇಡೀಸ್ ಟೀ ಶರ್ಟ್ಸು, ಲೇಡೀಸ್ ಹೆಲ್ಮೆಟ್ಸು ಪ್ರತಿಯೊಂದು ಸಿಗುತ್ತೆ ಸರ್ ನಮ್ಮ ಹತ್ರ. ಸರ್ ಹಾಗೆ ಇಲ್ಲೊಂದು ಕಲರ್ ನೋಡ್ತಾ ಇದ್ದೀವಿ, ಇದೊಂಥರ ಡಿಫ್ರೆಂಟ್ ಕಲರ್ ಥರ ಕಾಣ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಇದನ್ನು ನಾವು ಕವರ್ ಮಾಡಿರಲಿಲ್ಲ. ಇದು ಯಾವ ಕಲರ್ ಸರ್ ಇದು? ಸರ್ ಇದು ಮ್ಯಾಟ್ ಯೆಲ್ಲೋ ಅಂತೀವಿ ಬೇಸಿಕ್ಲಿ. ಸೊ ಇದರಲ್ಲಿ ಕೆಲವೊಂದರಲ್ಲಿ ಗ್ಲಾಸಿ ಬರುತ್ತೆ, ಕೆಲವೊಂದರಲ್ಲಿ ಮ್ಯಾಟ್ ಬರುತ್ತೆ. ಓಕೆ, ಸೊ ಟೋಟಲ್ ನಿಮಗೆ ವೆಸ್ಪಾ ಯಾವುದೇ ತಗೊಂಡ್ರು ಕೂಡ ಕಲರ್ಗೆ ಫೇಮಸ್ ಆಗಿದೆ. ಆ್ಯಸ್ ಯು ನೋ ದ್ಯಾಟ್ ವೈಬ್ರೆಂಟ್ ಕಲರ್ಸ್ ಇಲ್ಲ ಲೈಟ್ ಕಲರ್ಸ್ ಎಲ್ಲ ಯಾರ್ಯಾರಿಗೆ ಯಾವ ಥರ ಟೇಸ್ಟ್ ಇದೆಯೋ ಆ ಥರ ಕಲರ್ಗಳು ಸಿಗುತ್ತೆ ಸರ್. ಟೋಟಲ್ 6 to 7 ಕಲರ್ಸ್ ಒಂದೊಂದು ವೇರಿಯಂಟಲ್ಲಿ ಸಿಗುತ್ತೆ ಸರ್ ನಿಮಗೆ. ಸೂಪರ್ ಸರ್, ಒಂದೊಂದು ವೇರಿಯಂಟ್ ಅಲ್ಲಿ 6 to 7 ಕಲರ್ ಸಿಗುತ್ತೆ. ಓನ್ಲಿ ಥಿಂಗ್ ಇಸ್ ಇದರಲ್ಲಿ ನಿಮಗೆ 1960s ರೇಸಿಂಗ್ ಎಡಿಷನ್ ಅಲ್ಲಿ ಮಾತ್ರ 2 ಕಲರ್ ಸಿಗುತ್ತೆ. ಸೊ ಆ ಕಲರ್ ವೈಟ್ ಕಲರ್ ಮತ್ತೆ ಒಂದು ಗ್ರೀನ್ ಕಲರ್, ಬಾಟಲ್ ಗ್ರೀನ್ ಅಂತೀವಿ ಬೇಸಿಕ್ಲಿ. ಎಸ್ ಸರ್. ಹಾಗೆ ಇನ್ನೊಂದು ವೀಕ್ಷಕರೇ, ಸರ್ವಿಸ್ ಬಗ್ಗೆ ಆಲ್ರೆಡಿ ಹೇಳಿದೆ. ಅವನೀಶ್ ಮೋಟರ್ಸ್ದು ಸರ್ವಿಸ್ ಬಂದು ಒನ್ ಆಫ್ ದಿ ಬೆಸ್ಟ್ ರೇಟೆಡ್ ಸರ್ವಿಸ್ ಸೆಂಟರ್ ಇವ್ರದ್ದಿರೋದು. ಸೊ ಜೊತೆಗೆ ಇಲ್ಲಿ ಸ್ಟಾಫ್ಸು ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಗೆ ಏನೇ ಒಂದು ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಸರ್ ಹಾಗೆ ಇನ್ನೊಂದು ಹೇಳ್ಬಿಡಿ ಸರ್ ನಮಗೆ ಫೈನಲ್ ಆಗಿ, ಸೊ ನಿಮ್ಮಲ್ಲಿ ಲೋನ್ ಫೆಸಿಲಿಟಿ ಎಲ್ಲ ಅವೈಲೇಬಲ್ ಇದೆಯಾ ಅಂತ ಹೇಳಿ? ಖಂಡಿತ ಸರ್, ಪ್ರತಿಯೊಂದು ಬ್ಯಾಂಕ್, ಫಾರ್ ಎಕ್ಸಾಂಪಲ್ IDFC ಇರ್ಬೋದು, ಟಾಟಾ ಕ್ಯಾಪಿಟಲ್ ಇರ್ಬೋದು, L&T ಇರ್ಬೋದು, IDFC, HDFC, ಬಜಾಜ್, ಪ್ರತಿ ಬ್ಯಾಂಕಲ್ಲಿ ಕೂಡ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಕೆಲವು ನಿಮ್ಮದೇ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ಸರ್, ನಿಮ್ಮದೇ ಓನ್ ಬ್ಯಾಂಕ್ ಇದೆ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಕೊಡ್ತಿದ್ದಾರೆ ಅಂದ್ರೆ ಕೂಡ ನಾವು ಕೊಟೇಶನ್ ಕೊಡ್ತೀವಿ, ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಲೋನ್ ಅಪ್ರೂವ್ ಮಾಡಿಕೊಡ್ತೀವಿ ಸರ್. ಸೂಪರ್ ಸರ್. ಆ್ಯಂಡ್ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೆಲವೊಬ್ಬರಿಗೆ 0% ಇಂಟ್ರೆಸ್ಟಲ್ಲೂ ಕೂಡ ಲೋನ್ ಕೊಡ್ತಾರೆ, ಬೇಸ್ಡ್ ಆನ್ ಯುವರ್ ಪ್ರೊಫೈಲ್ ಆಗಿರುತ್ತದು. ಖಂಡಿತವಾಗ್ಲೂ ಒಂದ್ಸಲಿ ವಿಸಿಟ್ ಮಾಡಿಕೊಂಡು ಚೆಕ್ ಮಾಡಿಸ್ಕೋಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಏನು ನಿಮಗೆ ವೆಸ್ಪಾ ಮತ್ತು ಏಪ್ರಿಲಿಯಾದು ಒಂದು ಓವರ್ವ್ಯೂ ವಿಡಿಯೋ ಆಗಿತ್ತು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.